ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳದು ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದ್ರ ಕಟಿಂಗ್ ವಿಡಿಯೋ ಆವಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಕಟಿಂಗ್ ವಿಡಿಯೋ ಎಲ್ಲ ನೋಡಿಲ್ಲ ಅಂದರೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದು ತುಂಬಾ ಸುಲಭವಾಗಿ ನಾವು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೋದು. ಕಟಿಂಗ್ ಒಂದು ಗೊತ್ತಾದರೆ ಸಾಕು, ಸ್ಟಿಚಿಂಗ್ ಈಸಿಯಾಗಿ ಮಾಡ್ಕೊಳ್ಬೋದು. ಅದಕ್ಕೇ ನೀವು ಕಟಿಂಗ್ ವಿಡಿಯೋ ಒಂದು ಸಲ ನೋಡಿದ್ರೆ ನೀವು ಆರಾಮಾಗಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೋದು. ತಪ್ಪದೆ ಕಟಿಂಗ್ ವಿಡಿಯೋನು ನೋಡಿಬಿಟ್ಟು ಈ ವಿಡಿಯೋ ನೋಡಿದ್ರೆ ನಿಮಗೆ ಸ್ಟಿಚ್ ಮಾಡೋದು ಅರ್ಥ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ನೋಡಿ ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಫ್ರಂಟು ಬ್ಯಾಕು. ಈಗ ನೋಡಿ, ಈ ಥರ ಲೈನಿಂಗ್ನ ಹಾಕ್ಕೊಬೇಕು. ಫಸ್ಟು ಲೈನಿಂಗ್ನ ಹಾಕ್ಕೊಂಡು ಅದ್ರ ಮೇಲೆ ಮೇನ್ ಪೀಸ್ ಹಾಕ್ಕೊಬೇಕು. ಮೇನ್ ಪೀಸು ಉಲ್ಟಾ ಇರೋದು ಕೆಳಗಡೆ ಹೋಗಬೇಕು, ಸೀದಾ ಇರೋದು ಮೇಲೆ ಬರೋ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಸೆಂಟ್ರಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ನ್ಯಾಚ್ ಹೊಡ್ಕೊಬೇಕು. ಈ ಥರ ನ್ಯಾಚ್ ಹೊಡ್ಕೊಂಡು ನೋಡಿ, ಪೇಪರ್ ಕ್ಯಾನ್ವಾಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಈ ಥರ ರೆಡಿ ಮಾಡಿ ಇಟ್ಕೊಬೇಕು. ಈ ಥರ ರೆಡಿ ಮಾಡಿ ಇದನ್ನು ಈ ಥರ ಇಟ್ಕೊಳ್ಳಿ. ಬ್ಯಾಕ್ ಮೇಲೆ ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಸೆಂಟ್ರಿಗೆ. ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಕ್ಯಾನ್ವಾಸ್ ಪಕ್ಕದಲ್ಲೇ ಸ್ಟಿಚ್ ಬರಬೇಕು, ಆ ಥರ ಸ್ಟಿಚ್ ಹಾಕ್ಕೊಳ್ಳಿ. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು, ಕ್ಯಾನ್ವಾಸ್ ಪಕ್ಕದಲ್ಲೇ ಕೆಳಗಡೆ ಸ್ಟಿಚ್ ಬರಬೇಕು, ಆ ಥರ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡ ನಂತರ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ನಾವು ಸ್ಟಿಚ್ ಹಾಕಿರ್ತೀವಲ್ಲ ಅದ್ರ ಪಕ್ಕದಲ್ಲಿ 1/4 ಇಂಚ್ ಬಟ್ಟೆ ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ಥರ ನ್ಯಾಚ್ ಹೊಡ್ಕೊಳ್ಳಿ. ನ್ಯಾಚ್ ಹೊಡ್ಕೊಂಡು ನೋಡಿ, ಈ ಥರ ನ್ಯಾಚ್ ಹೊಡ್ಕೊಳ್ಳಿ. ಅಲ್ಲಲ್ಲಿ ಈ ಥರ ನ್ಯಾಚ್ ಹೊಡ್ಕೊಂಡ ನಂತರ ಇದನ್ನು ಇನ್ಸೈಡಿಗೆ ತಿರುಗಿಸ್ಬಿಡ್ಬೇಕು. ಈ ಥರ ಇನ್ಸೈಡಿಗೆ ತಿರುಗಿಸ್ಬಿಟ್ಟು ಇದ್ರ ಮೇಲೆ ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ಈ ಥರ ನೀಡಲ್ನ ನಿಲ್ಲಿಸ್ಬಿಟ್ಟು ಮತ್ತೆ ತಿರುಗಿಸ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಕಾರ್ನರಲ್ಲಿ ಈ ಥರ ನೀಡಲ್ನ ನಿಲ್ಲಿಸಿ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಬ್ಯಾಕ್ ನೆಕ್ ರೆಡಿ ಆಯಿತು. ಈಗ ಲೈನಿಂಗ್ನ ತಗೊಂಡು ಈ ಥರ ನೋಡಿ, ಲೈನಿಂಗ್ ಮೇಲಿನ ಕ್ಯಾನ್ವಾಸ್ ಸಿಕ್ಬಿಟ್ಟು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಮೇನ್ ಪೀಸ್ನ ಸೈಡಿಗೆ ತೆಗೆದುಬಿಟ್ಟು ಲೈನಿಂಗ್ ಮೇಲೆ ಮಾತ್ರ ಸ್ಟಿಚ್ ಬರಬೇಕು, ಆ ಥರ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಇದು ಲೈನಿಂಗ್ ಮೇಲೆ ಮಾತ್ರ ಇರುತ್ತೆ, ನಮಗೆ ಟಾಪ್ ಸೈಡು ಕಾಣಿಸಲ್ಲ. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಲೈನಿಂಗು ಬಾಟಮ್ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಲೈನಿಂಗು ಮತ್ತು ಮೇನ್ ಪೀಸ್ನ ಈ ಥರ ಸ್ಟಿಚ್ ಹಾಕ್ಕೊಬೇಕು. ಈ ಥರ ನೀಟಾಗಿ ಫ್ಲಾಟ್ ಮಾಡ್ಕೊತ, ಲೂಸ್ ಬಿಡಬಾರ್ದು ಲೈನಿಂಗ್ನ. ಈ ಥರ ಲೈನಿಂಗು ಮತ್ತು ಮೇನ್ ಪೀಸ್ನ ಈ ಥರ ಫ್ಲಾಟ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಮೇನ್ ಪೀಸ್ ಸ್ವಲ್ಪ ಎಕ್ಸ್ಟ್ರಾ ಇರುತ್ತಲ್ಲ, ಲೈನಿಂಗಿಂತೂ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಂಬಿಡಬೇಕು. ಬಾಟಮಲ್ಲಿ ಸ್ಟಿಚ್ ಟ್ರಿಮ್ ಮಾಡಬೇಡಿ, ಸೈಡಲ್ಲಿ ನೋಡಿ ಈ ಥರ ಟ್ರಿಮ್ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ಈ ಥರ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಗುಂಡು ಪಿನ್ನ ಚುಚ್ಕೊಳ್ಳಿ. ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ನೀಟಾಗಿ ಲೈನಿಂಗು ಮತ್ತು ಮೇನ್ ಪೀಸು ಕರೆಕ್ಟಾಗಿ ಫೋಲ್ಡ್ ಆಗೋ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ಗುಂಡು ಪಿನ್ನ ಚುಚ್ಕೊಂಡು ಈಗ ಓಪನ್ ಮಾಡ್ಕೊಬೇಕು ಸೆಂಟ್ರಿಗೆ. ಇದು ಬ್ಯಾಕ್ ಉಗ್ಸ್ ಬರುತ್ತೆ, ಅದಕ್ಕೇ ಈ ಥರ ಬ್ಯಾಕು ಓಪನ್ ಮಾಡ್ಕೊತಾ ಇದ್ದೀನಿ. ಈ ಥರ ಓಪನ್ ಮಾಡಿಕೊಂಡು ಈಗ ಎರಡನ್ನೂ ಸೇರಿಸಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇನ್ನೊಂದು ಸೈಡು ಅದೇ ಥರನೇ ಸ್ಟಿಚ್ ಹಾಕ್ಕೊಬೇಕು. ನೋಡಿ, ಈಗ ಇದಕ್ಕೆ ಉಗ್ಸ್ಪಟ್ಟಿ ಕಾಜಾಪಟ್ಟಿ ಸ್ಟಿಚ್ ಮಾಡ್ಕೊಬೇಕು. ಈಗ
ಉಕ್ಸ್ಪಟ್ಟಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ರೈಟ್ ಸೈಡ್ ಬರುತ್ತೆ ಉಕ್ಸ್ಪಟ್ಟಿ. ಇದನ್ನು ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕ್ಕೊಬೇಕು. ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡು ಈ ಥರ ತಿರುಗಿಸ್ಬಿಟ್ಟು ನಾವು ಸ್ಟಿಚ್ ಹಾಕಿರುವಂಥ ರಾಯ್ ಎಡ್ಜನ್ನ ಪಟ್ಟಿ ಸೈಡ್ಗೆ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಇದನ್ನು ಇನ್ಸೈಡ್ಗೆ ಫೋಲ್ಡ್ ಮಾಡ್ಕೊಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಾಗಿ ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ. ಇದ್ರ ಮೇಲೆ ನಾವು ಉಕ್ಸ್ ಹಾಕ್ಕೊಳೋದಕ್ಕೆ ಉಕ್ಸ್ ಪಟ್ಟಿ ಇದು. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈಗ ನಮಗೆ ನೋಡಿ ಉಕ್ಸ್ ಪಟ್ಟಿ ರೆಡಿ ಆಯಿತು. ಇವಾಗ ಕಾಜಾಪಟ್ಟಿ ನೋಡಿ, ಕಾಜಾಪಟ್ಟಿ ಬಂದುಬಿಟ್ಟು ಇನ್ಸೈಡಿಂದ ಅಟ್ಯಾಚ್ ಮಾಡ್ಕೊಬೇಕು. ಇನ್ಸೈಡಿಂದ ಅಟ್ಯಾಚ್ ಮಾಡಿ ಟಾಪ್ ಸೈಡ್ಗೆ ನಾವು ಫೋಲ್ಡ್ ಮಾಡ್ಕೊಬೇಕು. ನೋಡಿ ಈ ಥರ ಪಟ್ಟಿನ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡಿ ಇನ್ನು ಸ್ವಲ್ಪನ ಕರೆಕ್ಟಾಗಿ ನಮ್ಮ ನೆಕ್ ಎಷ್ಟಿರುತ್ತೋ ಅಷ್ಟಕ್ಕೇ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಇದನ್ನು ಕೂಡ ರಾಯ್ ಎಡ್ಜನ್ನ ಪಟ್ಟಿ ಸೈಡ್ಗೆ ತಿರುಗಿಸ್ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡು ಇದನ್ನು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫುಲ್ಲು ಫೋಲ್ಡ್ ಮಾಡಬಾರ್ದು. ನಾವು ಅಟ್ಯಾಚ್ ಮಾಡಿರುವಂತಹ ಸ್ಟಿಚ್ ಇರುತ್ತಲ್ಲ ಆ ಸ್ಟಿಚ್ಚಿಗೆ ಕರೆಕ್ಟಾಗಿ ಈ ಥರ ಫೋಲ್ಡ್ ಮಾಡಿ. ನೋಡಿ ಈ ಥರ ಫುಲ್ಲು ಫೋಲ್ಡ್ ಮಾಡಬಾರ್ದು. ಈ ಥರ ಹಾಫ್ ಫೋಲ್ಡ್ ಮಾಡ್ಕೊಳ್ಳಿ. ಆವಾಗ ನೆಕ್ಕು ಶೇಪ್ ಕರೆಕ್ಟಾಗಿ ಬರುತ್ತೆ ನಮಗೆ. ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡು ಸೆಂಟ್ರಿಗೆ ಈ ಥರ ಫೋಲ್ಡ್ ಮಾಡಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಈ ಥರ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಮಾರ್ಕ್ ಮಾಡ್ಕೊಳ್ಳಿ. ಇನ್ನೊಂದು ಸೈಡ್ ಅದೇ ಥರನೇ ಮತ್ತು ಮೇಲ್ಗಡೆ ಒಂದು ಕೆಳಗಡೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ನಮಗೆ ಅಲ್ಲಿ ಕಾಜಾ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಬರುತ್ತೆ. ಈ ಥರ ಮಿಷಿನಲ್ಲಿ ಕಾಜಾ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಈ ಥರ ಕಾಜಾ ಮಾಡಬೇಕಾದ್ರೆ ರಫ್ ಮಾಡ್ಕೊಳ್ಳಿ. ತುಂಬ ದಿನ ಕಿತ್ತೋಗ್ದಿರ ಹಂಗೆ ಇರುತ್ತೆ. ಎಕ್ಸ್ಟ್ರಾ ಇರೋದನ್ನು ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಕಾಜಾಪಟ್ಟಿ ಉಕ್ಸ್ ಪಟ್ಟಿ ಎರಡೂ ನೋಡಿ ಈ ಥರ ಬರುತ್ತೆ. ಇದು ಬಂದುಬಿಟ್ಟು ಬ್ಯಾಕ್ ಉಕ್ಸು. ಈ ಥರ ರೆಡಿ ಮಾಡ್ಕೊಳ್ಳಿ. ಬ್ಯಾಕ್ ರೆಡಿ ಆಯಿತು. ಈಗ ಫ್ರಂಟ್ನ ತಗೊಂಡು ಸೀದಾ ಇರೋದು ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಕಡೆ ಸಮವಾಗಿರೋ ಥರ ಅಡ್ಜಸ್ಟ್ ಮಾಡಿಕೊಂಡು ಗುಂಡ್ಪಿನ್ನ ಚುಚ್ಕೊತಾ ಇದ್ದೀನಿ. ಈ ಥರ ಗುಂಡ್ಪಿನ್ನ ಚುಚ್ಚಿಬಿಟ್ಟು ಬಾಟಮಲ್ಲಿ ಡಿಸೈನ್ ಇರುತ್ತಲ್ಲ ಅದನ್ನು ಲೈನಿಂಗ್ ಎಷ್ಟಿರುತ್ತೋ ಅದಕ್ಕೆ ಒಂದು ಟೆನ್ಷನ್ ಮಾರ್ಜಿನ್ನು ಈ ಥರ ಸ್ಟಿಚ್ ಹಾಕ್ಕೊಬೇಕು. ಅದು ಯಾವ ಶೇಪ್ ಇರುತ್ತೋ ಅದೇ ಥರನೇ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಮೇನ್ ಪೀಸ್ನ ಕಟ್ ಮಾಡ್ಕೊಬೇಕು. ಈ ಥರ ಕಟ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಳ್ಳಿ. ಈ ಥರ ನ್ಯಾಚ್ ಹೊಡ್ಕೊಂಡು ಈ ಥರ ಪಿನ್ಸ್ನ ತೆಗೆದುಬಿಟ್ಟು ಈ ಲೈನಿಂಗ್ನ ಈ ಥರ ಇನ್ಸೈಡಿಗೆ ತಿರುಗಿಸ್ಬಿಟ್ಟು ನೋಡಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀಟಾಗೆ ಅಡ್ಜಸ್ಟ್ ಮಾಡಿಕೊಂಡು ಇದ್ರ ಮೇಲೆ ನಾವು ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ಇನ್ಸೈಡ್ ಪೀಸು ಟಾಪ್ ಸೈಡ್ಗೆ ಕಾಣಿಸ್ಬಾರ್ದು. ಈ ಥರ ಎರಡೂ ಪೀಸ್ನು ಸಮವಾಗಿ ಇಟ್ಕೊಂಡು ಸ್ವಲ್ಪನೇ ಈ ಥರ ಅಡ್ಜಸ್ಟ್ ಮಾಡ್ಕೊತ ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ. ಇದು ಶೇಪ್ ಇರುತ್ತಲ್ಲ ನಾವು ಸ್ಟ್ರೈಟಾಗಿ ಹಾಕೋಕ್ಕಾಗಲ್ಲ, ಅದಕ್ಕೇ ಸ್ವಲ್ಪ ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಮೇಲ್ಗಡೆ ನೆಕ್ನ ಅಟ್ಯಾಚ್ ಮಾಡ್ಕೊಬೇಕು. ಈ ಥರ ಸೆಂಟ್ರಿಗೆ ಈ ಥರ ನ್ಯಾಚ್ ಹೊಡ್ಕೊಳ್ಳಿ. ವಿಡಿಯೋದಲ್ಲಿ ತೋರಿಸ್ತಾರೆ ಈ ಥರ ನ್ಯಾಚ್ ಹೊಡ್ಕೊಂಡು ನೋಡಿ ಫ್ರಂಟು ಇದು ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಬೇಕು. ಲೈನಿಂಗ್ನ ಮತ್ತು ಮೇನ್ ಪೀಸ್ನ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಟಾಪ್ ಸೈಡಿಗೆ ನೆಕ್ನ ಇಟ್ಕೊಬೇಕು. ಈ ಥರ ಸೆಂಟ್ರ್ ನೋಡಿಕೊಂಡು ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈಗ ಕ್ಯಾನ್ವಾಸ್ ಯಾವ ಥರ ಇದೆಯೋ ಅದೇ ಥರನೇ ಸುತ್ತಲೂ ಸ್ಟಿಚ್ ಹಾಕ್ಕೊಬೇಕು. ಕ್ಯಾನ್ವಾಸ್ ಪಕ್ಕದಲ್ಲೇ ಬರಬೇಕು, ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬೀಳಬಾರ್ದು. ಈ ಥರ ಸ್ಟಿಚ್ ಹಾಕ್ಕೊಂಡು ಗುಂಡ್ಪಿನ್ನ ತೆಗೆದುಬಿಟ್ಟು ನೆಕ್ನ ಕಟ್ ಮಾಡ್ಕೊಬೇಕು. ನಾವು ಹಾಕಿರೋ ಸ್ಟಿಚ್ಗಿಂತ ಒಂದು 1/4 ಇಂಚ್ ಬಟ್ಟೆ ಬಿಟ್ಬಿಟ್ಟು ಸುತ್ತಲೂ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಮತ್ತು ಇದಕ್ಕೆ ನ್ಯಾಚ್ ಹೊಡ್ಕೊಬೇಕು. ಈ ಥರ ನ್ಯಾಚ್ ಕಂಪಲ್ಸರಿಯಾಗಿ ಹೊಡ್ಕೊಳ್ಳಿ. ಈ ಥರ ಹೊಡ್ಕೊಳೋದ್ರಿಂದ ನಮಗೆ ನೆಕ್ಕು
ಶೇಪ್ ನೀಟಾಗಿ ತಿರುಗುತ್ತೆ. ಈಗ ಇದನ್ನು ಇನ್ಸೈಡಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಈಗ ಕ್ಯಾನ್ವಾಸು ಈ ಥರ ಸ್ಟಿಚ್ ಮಾಡ್ಕೊಬೇಕು. ಲೈನಿಂಗ್ ಮೇಲೆ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳಿ. ಮೇನ್ ಪೀಸ್ನ ಸೈಡಿಗೆ ತೆಗೆದುಬಿಟ್ಟು ಲೈನಿಂಗ್ ಮೇಲೆ ಇನ್ಸೈಡಿಂದ ಕ್ಯಾನ್ವಾಸ್ನ ಈ ಥರ ಇಟ್ಟುಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ಆವಾಗ ನಮಗೆ ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇರಲ್ಲ, ನೀಟಾಗಿ ಒಳಗಡೆ ಹೋಗಿಬಿಡುತ್ತೆ. ಆ ಸ್ಟಿಚ್ಚು ನಮಗೆ ಟಾಪ್ ಸೈಡ್ ಕಾಣೋದಿಲ್ಲ. ನೋಡಿ, ಇನ್ಸೈಡು ಲೈನಿಂಗ್ ಮೇಲೆ ಇರುತ್ತೆ. ಈ ಥರ ಸ್ಟಿಚ್ ಮಾಡ್ಕೊಂಡ ನಂತರ ಲೈನಿಂಗು ಮತ್ತು ಮೇನ್ ಪೀಸ್ನ ಈ ಥರ ಸುತ್ತಲೂ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ನೀಟಾಗಿ ಫ್ಲಾಟ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಎಕ್ಸ್ಟ್ರಾ ಇರೋದನ್ನು ಲೈನಿಂಗ್ ಸಮಕ್ಕೆ ಟ್ರಿಮ್ ಮಾಡ್ಕೊಳ್ಳಿ. ಮೇನ್ ಪೀಸ್ನ ನೋಡಿ ಈ ಥರ ಇರುತ್ತೆ. ಈಗ ಕೆಳಗಡೆ ನಮಗೆ ಬಾಟಮಲ್ಲಿ ಈ ಥರ ಲೇಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಬೀಡ್ಸ್ ಲೇಸು ಡಿಸೈನ್ ಇರುತ್ತಲ್ಲ ಅದಕ್ಕೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 1 ಇಂಚು ಬಟ್ಟೆ ಬಿಟ್ಬಿಟ್ಟು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಅದು ನಮಗೆ ಫೋಲ್ಡಿಂಗ್ ಬರುತ್ತೆ ಅಲ್ಲಿ, ಅದಕ್ಕೆ 1 ಇಂಚು ಬಿಟ್ಬಿಟ್ಟು ಆನಂತರ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಕಾರ್ನರ್ ಹತ್ರ ಈ ಥರ ಕಟ್ ಮಾಡಿ ಅಟ್ಯಾಚ್ ಮಾಡಿ ಇಲ್ಲಿ ರಫ್ ಮಾಡಿಬಿಟ್ಟು ತೆಗೆದುಬಿಟ್ಟು ಮತ್ತೆ ಲೇಸ್ ಅಲ್ಲಿಂದ ಅಟ್ಯಾಚ್ ಮಾಡ್ಕೊಬೇಕು. ಆವಾಗ ನಮಗೆ ಶೇಪ್ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಲೇಸ್ನ ತಿರ್ಗಿ ಮತ್ತೆ ಅಲ್ಲಿಂದ ಇಟ್ಬಿಟ್ಟು ಶೇಪ್ ಯಾವ ಥರ ಇರುತ್ತೋ ಆ ಥರ ಸ್ಟಿಚ್ ಹಾಕ್ಕೊತ ಬನ್ನಿ. ಎಡ್ಜಲ್ಲೂ ಸಹ 1 ಇಂಚ್ಗೆ ಬಿಟ್ಟು ಅಲ್ಲಿಗೆ ಕಟ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ ನಮಗೆ. ಇದು ತುಂಬ ಚೆನ್ನಾಗಿರುತ್ತೆ. ಈಗ ಸ್ಲೀವ್ನ ತಗೊಂಡು ಸ್ಲೀವ್ಗೆ ನೋಡಿ ಈ ಥರ ಕಮ್ಮಿ ಇತ್ತಲ್ಲ ಬಟ್ಟೆ ಮೇನ್ ಪೀಸ್ಗೆ ಅದನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಅಟ್ಯಾಚ್ ಮಾಡಿಬಿಟ್ಟು ಟಾಪ್ ಸೈಡಿಂದ ಒಂದು ಸ್ಟಿಚ್ ಹಾಕ್ಕೊಬೇಕು. ಇನ್ನೊಂದು ಸೈಡು ಅದೇ ಥರನೇ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ಲೀವಿಗೆ 2 ಪೀಸು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಆ ಕಡೆ ಒಂದು ಈ ಕಡೆ ಒಂದು. ಈಗ ಒಂದು ಸ್ಲೀವ್ಗಾಯಿತು. ಇನ್ನೊಂದು ಸ್ಲೀವು ಇದೇ ಥರನೇ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಲೈನಿಂಗ್ನ ತಗೊಂಡು ಮೇನ್ ಪೀಸ್ ಮೇಲೆ ಲೈನಿಂಗ್ನ ಇಟ್ಟು ಈ ಥರ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಲೈನಿಂಗ್ಗೆ ಇನ್ಸೈಡ್ ಸೈಡು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಮೇನ್ ಪೀಸ್ಗೆ ಇನ್ಸೈಡ್ ಸೈಡ್ ಇಟ್ಬಿಟ್ಟು ಲೈನಿಂಗ್ನ ಈ ಥರ ಅಟ್ಯಾಚ್ ಮಾಡ್ಕೊಂಡ ನಂತರ ಎಕ್ಸ್ಟ್ರಾ ಇರೋದನ್ನು ಈ ಥರ ಟ್ರಿಮ್ ಮಾಡ್ಕೊಬೇಕು. ಈ ಥರ ಟ್ರಿಮ್ ಮಾಡಿಕೊಂಡು ಈ ಥರ ಸೆಂಟ್ರಲ್ಲಿ ನ್ಯಾಚ್ ಹೊಡ್ಕೊಳ್ಳಿ. ಮತ್ತು ಬಫ್ ಇಡೋದಕ್ಕೆ ನಾವು ನ್ಯಾಚ್ ಹೊಡ್ಕೊಂಡಿದ್ವಲ್ಲ, ನೋಡಿ ಈ ಥರ ನ್ಯಾಚ್ ಹೊಡ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲಿಂದ ನಾವು ಫ್ರಿಲ್ನ ಇಟ್ಕೊತಾ ಬರಬೇಕು. ಈ ಥರ ಸ್ವಲ್ಪನೇ ಈ ಥರ ಫ್ರಿಲ್ನ ಇಟ್ಕೊತಾ ಬನ್ನಿ. ಆ ಕಡೆ ನ್ಯಾಚಿಂದ ಈ ಕಡೆ ನ್ಯಾಚ್ವರೆಗೂ ಈ ಥರ ಫ್ರಿಲ್ ಇಟ್ಕೊಳ್ಳಿ. ಈ ಥರ ಫ್ರಿಲ್ ಇಟ್ಕೊಂಡ ನಂತರ ನೋಡಿ ಈ ಥರ ಕೆಳಗಡೆ ಸೈಡೂ ಇದೇ ಥರನೇ ಫ್ರಿಲ್ ಇಟ್ಕೊಳ್ಳಿ. ನಾವು ಮೇಲ್ಗಡೆ ಯಾವ ಸೈಡ್ ಇಕ್ಕಿರ್ತೀವೋ ಅದಕ್ಕೆ ಆಪೋಸಿಟಿಗೆ ತಿರುಗಿಸ್ಬಿಟ್ಟು ಫ್ರಿಲ್ನ ಇಟ್ಕೊಳ್ಳಿ. ನೋಡಿ ಈ ಥರ ಫ್ರಿಲ್ನ ಇಟ್ಕೊಳ್ಳಿ. ಈ ಥರ ಫ್ರಿಲ್ನ ಇಟ್ಕೊಂಡ ನಂತರ ಇನ್ನೊಂದು ಸ್ಲೀವ್ಗೂ ಅದೇ ಥರನೇ ಫ್ರಿಲ್ನ ಇಟ್ಕೊಳ್ಳಿ. ಈಗ ಪಟ್ಟಿ 1.5 ಇಂಚ್ ಅಗಲ ಪಟ್ಟಿ, ಸ್ಲೀವ್ ಎಷ್ಟು ಉದ್ದ ಇರುತ್ತೋ ಅದಕ್ಕಿಂತ ಸ್ವಲ್ಪ ಉದ್ದ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಆ ಪಟ್ಟಿನ ಈಗ ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಸ್ಲೀವ್ಗೆ ಇನ್ಸೈಡಿಂದ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಅಟ್ಯಾಚ್ ಮಾಡ್ಕೊತಾ ಬನ್ನಿ ಒಂದು ಟೆನ್ಷನ್ ಮಾರ್ಜಿನ್ಗೆ. ಈ ಥರ ಅಟ್ಯಾಚ್ ಮಾಡಿಬಿಟ್ಟು ಎಕ್ಸ್ಟ್ರಾ ಇರೋದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಈಗ ಆ ರಾಯ್ ಎಡ್ಜ್ನ ಪಟ್ಟಿ ಸೈಡ್ಗೆ ತಿರುಗಿಸ್ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ ಸ್ಲೀವು. ಈಗ ನಮಗೆ ಒಂದು ಸ್ಲೀವ್ ರೆಡಿ ಆಯಿತು. ಇನ್ನೊಂದು ಸ್ಲೀವ್ನು ಸೇಮ್ ಇದೇ ಥರನೇ ರೆಡಿ ಮಾಡ್ಕೊಬೇಕು. ಈಗ ನಾನು 2 ಸ್ಲೀವ್ನು ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಮಾಡ್ಕೊಬೇಕು. ಮೊದಲಿಗೆ ಫ್ರಂಟ್ ಹಾಕ್ಕೊಂಡಿದ್ದೀನಿ, ಅದ್ರ ಮೇಲೆ ಬ್ಯಾಕು ನೋಡಿ ಈ ಥರ ಹಾಕ್ಕೊಳ್ಳಿ.
ಉಕ್ಸ್ಪಟ್ಟಿ ಕಾಜಾಪಟ್ಟಿ ಈ ಥರ ಆಪೋಸಿಟಲ್ಲೇ ಬರಬೇಕು. ಸೆಂಟ್ರಿಗೆ ಬರೋ ಥರ ಇಟ್ಕೊಳ್ಳಿ. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಆಪೋಸಿಟಿಗೆ ಬರೋ ಥರ ಇಟ್ಕೊಂಡು ನಾವು ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡ್ಕೊಬೇಕು. ಒಂದು ಟೆನ್ಷನ್ ಮಾರ್ಜಿನ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡಿದ್ದಾಯಿತು. ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಬೇಕು. ಸ್ಲೀವ್ ಸೆಂಟ್ರ್ ನ್ಯಾಚ್ ಇರುತ್ತಲ್ಲ ಅದನ್ನು ಈ ಥರ ಸೆಂಟ್ರಿಗೆ ಇಕ್ಕೊಂಡು ಈ ಥರ ಒಂದು ಟೆನ್ಷನ್ ಮಾರ್ಜಿನ್ಗೆ ಸುತ್ತಲೂ ಅಟ್ಯಾಚ್ ಮಾಡ್ಕೊಳ್ಳಿ. ಇನ್ನೊಂದು ಹಾಫು ಅದೇ ಥರನೇ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಇದ್ರ ಮೇಲೇ ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೊಬೇಕು. ನೋಡಿ ಈ ಥರ ಬರುತ್ತೆ ಸ್ಲೀವು. ಈಗ ಅದ್ರ ಮೇಲೇ ನಾನು ಇನ್ನೊಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಈ ಥರ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಸ್ಲೀವ್ ರೆಡಿ ಆದಮೇಲೆ ನಮಗೆ ಈ ಥರ ಇರುತ್ತೆ. ಇನ್ನೊಂದು ಸೈಡು ಅದೇ ಥರನೇ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ನಾನು 2 ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಸೈಡ್ ಜಾಯಿಂಟ್ ಮಾಡ್ಕೊಬೇಕು. ನಾವು ಎಷ್ಟು ರೈಡ್ಜ್ಗೆ ಬಿಟ್ಟಿದ್ದೀವೋ ಬಟ್ಟೆನ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ನಾವು ಆ ಮಾರ್ಕ್ ಮೇಲೇ ಸ್ಟಿಚ್ ಮಾಡ್ಕೊಬೇಕು. ನೋಡಿ ಈ ಥರ ಸ್ಲೀವ್ ಎಷ್ಟು ಲೂಸ್ ಇರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಆ ಮಾರ್ಕ್ ಮೇಲೇ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ಎಡ್ಜಲ್ಲಿ ಕೆಳಗಡೆಯಿಂದ 2.5 ಇಂಚಿಗೆ ಒಂದು ಮಾರ್ಕು, ಈ ಕಡೆ 1 ಇಂಚು 1 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ರಫ್ ಮಾಡಿ ತೆಗೆದುಬಿಡಿ. ಈಗ ಇದನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳಕ್ಕೆ ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಈ ಸೈಡು ಅದೇ ಥರನೇ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ನಮಗೆ ಈ ಥರ ಬರುತ್ತೆ ಸೈಡಲ್ಲಿ. ನೋಡಿ ಸ್ಲೀವ್ ಬಂದುಬಿಟ್ಟು ಈ ಥರ ಬರುತ್ತೆ. ಈಗ ಸ್ಲೀವ್ ಸೈಡ್ ಅಟ್ಯಾಚ್ ಆಯಿತು. 2 ಸೈಡು ಅದೇ ಥರನೇ ಸೈಡ್ ಅಟ್ಯಾಚ್ ಮಾಡಿಕೊಂಡು ಐರನ್ ಮಾಡ್ಕೊಳ್ಳಿ. ಐರನ್ ಮಾಡ್ಕೊಂಡ ನಂತರ ಹುಕ್ಸ್ ಹಾಕ್ಕೊಬೇಕು ಇದಕ್ಕೆ. ನೋಡಿ ನಮಗೆ ರೆಡಿ ಆದಮೇಲೆ ಈ ಥರ ಬರುತ್ತೆ ಬ್ಲೌಸು. ನೋಡಿ ನಾನೀಗ ಹುಕ್ಸೂ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಈ ಥರ ಹುಕ್ಸ್ ಹಾಕ್ಕೊಂಡ್ರೆ ನಮಗೆ ನೀಟಾಗಿ ಬ್ಲೌಸು ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದು ಅಂತ. ಫ್ರೆಂಡ್ಸ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆನಾ ಫ್ರೆಂಡ್ಸ್, ಬಾಯ್.